ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಈಗ ಏನಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರಲ್ಲಿ ತಾಂತ್ರಿಕ ಸಮಸ್ಯೆಗಳು ತುಂಬ ಜನರಿಗೆ ಉದ್ಭವ ಆಗ್ತಾ ಇದೆ. ಆ ತಾಂತ್ರಿಕ ಸಮಸ್ಯೆಗಳು ಏನು, ಅದಕ್ಕೆ ಪರಿಹಾರಗಳೇನು ಅಂತ ಅನ್ನೋದನ್ನು ನಮ್ಮ ರಾಜ್ಯ ರಿಸೋರ್ಸ್ ಗ್ರೂಪ್ನಲ್ಲಿ ಮಾನ್ಯ ಮೇಡಮ್ರವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಇದನ್ನು ನಿಮ್ಮ ಸಿಂಪಲ್ಲಾಗಿ ಹಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇಶ್ಯೂ ಏನಪ್ಪ ಅಂತ ಹೇಳಿದ್ರೆ, ಹೊಸ ಆ್ಯಪ್ ಇನ್ಸ್ಟಾಲ್ ಮಾಡುವ ಬದಲು ಮೊಬೈಲ್ ಅಪ್ಲಿಕೇಶನ್ನನ್ನು ನವೀಕರಿಸಲು ಯಾವುದೇ ಆಯ್ಕೆ ಇದೆಯೇ ಅಂತ ಕೇಳಿದ್ದಾರೆ ಪ್ರಶ್ನೆ. ಅದಕ್ಕೆ ಸೊಲ್ಯೂಷನ್ ಏನಂದರೆ, ತಮ್ಮ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮೂಲಕ ಕಳಿಸಿರುವ ಲಿಂಕನ್ನು ಬಳಸಿಕೊಂಡು ಎ ಪಿ ಕೆಯನ್ನು ನವೀಕರಿಸಬಹುದು. ಓಕೆನಾ? ಈಗ ಒಂದು ಹೊಸ ಲಿಂಕ್ ಕಳಿಸ್ತಾರೆ, ಆ ಲಿಂಕನ್ನು ನೀವು ಬಳಸ್ಕೊಂಡು ಅದನ್ನು ನವೀಕರಿಸ್ಕೋಬೇಕು, ಅಂದರೆ ಅದನ್ನೇ ಹೊಸದಾಗಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ಸೊಲ್ಯೂಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2 ಏನು ಪ್ರಾಬ್ಲಮ್ ಬರುತ್ತಪ್ಪ ಸರ್ವೆ ಮಾಡುವಾಗ ಅಂತ ಹೇಳಿದರೆ, ಇಲ್ಲಿ ನೋಡಿ ಮೊಬೈಲಲ್ಲಿ ಕೆಳಗಡೆ ಇಲ್ಲಿ ಬಂದಿದೆ ನೋಡಿ, ಪ್ಲೀಸ್ ಎಂಟರ್ ದ ID ನಂಬರ್ ಅಂತಿದೆ. ID ನಂಬರ್ ಅಂತ ಇಲ್ಲಿ ಯಾಕೆ ID ನಂಬರ್ ಅಂತಿದೆ ಅಂದರೆ, ಟೈಪ್ ಆಫ್ ID ಇಲ್ಲಿ ರೇಷನ್ ಕಾರ್ಡ್ ಅಂತ ಕೊಟ್ಟಾಗ ಇಲ್ಲಿ ಇವರು ID ನಂಬರ್ ಎಂಟ್ರಿ ಮಾಡಿಲ್ಲ, ಸಬ್ಮಿಟ್ ಕೊಟ್ಟರೆ ತಗೊಳ್ಳಲ್ಲ ಅಂದರೆ ಇಲ್ಲಿ ಎಂಟರ್ ID ನಂಬರ್ ಹಾಕದೇ ಇದ್ರೆ, ರೇಷನ್ ಕಾರ್ಡ್ ID ನಂಬರ್ ಹಾಕದೇ ಇದ್ರೆ ಅದು ಸಬ್ಮಿಟ್ ತಗೊಳ್ಳಲ್ಲ. ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ, ನಾನು ಅದನ್ನೇ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಏನು, ಮೊಬೈಲ್ ಡಿಸ್ಪ್ಲೇ ಸೆಟ್ಟಿಂಗ್ನಲ್ಲಿ ಫಾಂಟ್ ಸೈಜನ್ನು ಮಿನಿಮೈಸ್ ಮಾಡಿಕೊಂಡು ರೇಷನ್ ಕಾರ್ಡ್ ID ಅಥವಾ ಆಧಾರ್ ಕಾರ್ಡ್ IDಯನ್ನು ನಮೂದಿಸಿದರೆ ಅದು ತಗೊಳ್ಳುತ್ತೆ. ಓಕೆನಾ? ಇದು ಪಾಯಿಂಟ್ ನಂಬರ್ 2. ಇನ್ನು ಪಾಯಿಂಟ್ ನಂಬರ್ 3, ಎರರ್ ಏನು ಅಂತ ಬರುತ್ತೆ, KYC ವೆರಿಫಿಕೇಷನ್ ಟೈಮ್ ಔಟ್, ಪ್ಲೀಸ್ ಟ್ರೈ ಅಗೈನ್ ಅಂತ ಬಂತು. ಅದಕ್ಕೆ ಏನು ಮಾಡಬೇಕು, ಆಧಾರ್ KYC ಸಂದರ್ಭದಲ್ಲಿ ರಿಕ್ವೆಸ್ಟ್ ಟೈಮ್ ಔಟ್ ಎನ್ನುವ ಎರರ್ ತೋರಿಸುತ್ತದೆ ಇಶ್ಯೂ. ಅದಕ್ಕೇನು ಮಾಡಬೇಕು, ನಿಮ್ಮ ಮೊಬೈಲ್ ನೆಟ್ವರ್ಕ್ ಪ್ರದೇಶದ ಒಳಗೆ ಇದೆಯೇ ಎಂದು ಖಾತರಿಪಡಿಸಿಕೊಳ್ಳಿ. ನೆಟ್ವರ್ಕ್ ಇಲ್ಲ ಅಂದರೆ ಬರಲ್ಲ ಅದು KYC. ಓಕೆನಾ? ಆನ್ಲೈನ್ ಇರೋದ್ರಿಂದ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು 90 ಸೆಕೆಂಡ್ಗಳ ಒಳಗೆ ಆಧಾರ್ OTPಯನ್ನು ನಮೂದಿಸಬೇಕು. KYCಯನ್ನು ಮುಖ ಗುರುತಿಸುವಿಕೆಯನ್ನು ಫೇಶಿಯಲ್ ಕ್ಯಾಪ್ಚರ್ ಬಳಸಿಕೊಂಡು ಕೂಡ ಪರಿಶೀಲಿಸಬಹುದು. ಇದು ತ್ವರಿತ ದೃಢೀಕರಣವನ್ನು ಒದಗಿಸುತ್ತದೆ. ಓಕೆನಾ? ದೆನ್ ಪಾಯಿಂಟ್ ನಂಬರ್ 4. ಏನಪ್ಪ ಪಾಯಿಂಟ್ ನಂಬರ್ 4? ವಾರ್ನಿಂಗ್, ರಿಕ್ವೆಸ್ಟ್ ಟೈಮ್ ಔಟ್, ಪ್ಲೀಸ್ ಟ್ರೈ ಅಗೈನ್ ಅಂತ ಬರುತ್ತೆ. ಆವಾಗ ಏನು ಮಾಡಬೇಕು, ದಯವಿಟ್ಟು ಕೆಲ ಸಮಯದ ನಂತರ ಪುನಃ ಪ್ರಯತ್ನಿಸಿ. ಇಲ್ಲಿ ಅದು ಬರಲಿಲ್ಲ ಅಂದರೆ ಅದನ್ನು ಡ್ರಾಫ್ಟಲ್ಲಿ ಇಟ್ಟು ನೀವು ನೆಕ್ಸ್ಟ್ ಮನೆಗೆ ಹೋಗ್ರಿ, ಆಮೇಲೆ ಬರುತ್ತೆ. ನೆಟ್ವರ್ಕ್ ಸಿಕ್ಕಾಗ ಬರುತ್ತೆ, ಸರ್ವರ್ ಬಿಸಿ ಇದ್ರಂಗೆ ಆಗುತ್ತೆ. ನೆಕ್ಸ್ಟ್ ಏನು, ದ ಎಂಟರ್ಡ್ ನೇಮ್ಸ್ ಡಸ್ ನಾಟ್ ಮ್ಯಾಚ್ ದ ನೇಮ್ಸ್ ರಿಟ್ರೀವ್ಡ್ ಫ್ರಮ್ ಆಧಾರ್, ಪ್ಲೀಸ್ ವೆರಿಫೈ ಅಂಡ್ ಟ್ರೈ ಅಗೈನ್. ಇದು ಆಧಾರ್ ಹೆಸರನ್ನು ನಮೂದಿಸಿದರೆ ಈ ಥರ ಬರುತ್ತೆ, ಎರರ್ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಆಧಾರ್ IDಯನ್ನು ಬಳಸಿಕೊಂಡು ಸಮೀಕ್ಷೆಯನ್ನು ಮುಂದುವರಿಸಲು ಬಳಕೆದಾರರು ಮೊದಲು ತಮ್ಮ ಆಧಾರ್ ಕಾರ್ಡ್ನಲ್ಲಿ ಕಂಡುಬರುವಂತೆಯೇ ತಮ್ಮ ಹೆಸರನ್ನು ಇಂಗ್ಲೀಷ್ನಲ್ಲಿ ನಮೂದಿಸಬೇಕು. ಯಾಕಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ಆಧಾರ್ನಲ್ಲಿ ನೀವು ಕ್ಯಾಪಿಟಲ್ ಲೆಟ್ರ್ ಇದ್ದರೆ ಅದು ಸ್ಮಾಲ್ ಲೆಟ್ರು ಕೊಟ್ಟರೆ ತಗೊಳ್ಳಲ್ಲ. ಆಮೇಲೆ ಫಸ್ಟ್ ಲೆಟ್ರು ಕ್ಯಾಪ್ಸ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ರಿಮೈನಿಂಗ್ ಲೆಟರ್ಸ್ ಸ್ಮಾಲ್ ಲೆಟ್ರ್ ಕೊಟ್ಟಿರ್ತಾರೆ, ಸೇಮ್ ಟು ಸೇಮ್. ಇದನ್ನೆಲ್ಲ ಭಾಳ ಜನ ಮಾಡಿದಿರಿ, ಆದರೂ ಕೂಡ ಇನ್ನೊಂದಿಷ್ಟು ಏನೋ ಯಾರ್ಯಾರಿಗೆ ಗೊತ್ತಾಗಿಲ್ಲ ಅವರು ಇದ್ರ ಸಹಾಯ ತಗೋಬೋದು. ಆಮೇಲೆ ಮತ್ತೇನು ಪ್ರಶ್ನೆಪ್ಪ, ಡಾಟಾ ಕ್ವಾಲಿಟಿ ಇಶ್ಯೂ ಎಂಬ ಎರರ್ ತೋರಿಸುತ್ತದೆ. ಇಲ್ಲಿ ತೋರಿಸುತ್ತೆ ನೋಡಿ, ಇಲ್ಲಿ ಮಾರ್ಕ್ ಹಾಕಿದ್ದಾರೆ, ಡಾಟಾ ಕ್ವಾಲಿಟಿ ಇಶ್ಯೂ. ಇಲ್ಲಿ ಈ ಎರರ್ ಸದಸ್ಯ ಸಮೀಕ್ಷೆ ಮಾಡುವಾಗ ತೋರಿಸುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಕುಟುಂಬ ಡಾಟಾ ಬೇಸ್ನಿಂದ ಪಡೆದ ವಯಸ್ಸು 100 ಮೀರಿದಾಗ ಸಮೀಕ್ಷೆದಾರರು ವಯಸ್ಸನ್ನು ಸರಿಪಡಿಸಿ ನಂತರ ಸಮೀಕ್ಷೆಯನ್ನು ಮುಂದುವರಿಸಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ದ ಎಂಟರ್ಡ್ ನೇಮ್ ಡಸ್ ನಾಟ್ ಸಫಿಷಿಯೆಂಟ್ಲಿ ಮ್ಯಾಚ್ ಆಧಾರ್, ಪ್ಲೀಸ್ ವೆರಿ ಅಂಡ್ ಟ್ರೈ ಅಗೈನ್.
ಅಂತ ಬರುತ್ತೆ ಎಂಬ ಎರರ್ ತೋರಿಸುತ್ತದೆ. ದಯವಿಟ್ಟು ಆಧಾರ್ನಲ್ಲಿ ಇರುವಂತೆ ತಮ್ಮ ಹೆಸರನ್ನು ನಮೂದಿಸಿ. ಇದನ್ನು ಆವಾಗಲೇ ಹೇಳಿದ್ದಾರೆ. ನೆಕ್ಸ್ಟ್, ಸಬ್ಮಿಷನ್ ಫೇಲ್ಡ್ ಎಂಬ ಎರರ್ ತೋರಿಸುತ್ತದೆ. ಏನು ಮಾಡಬೇಕು? ನಮೂದಿಸಿರುವ RC ಸಂಖ್ಯೆಯನ್ನು ಪುನಃ ಪರಿಶೀಲಿಸಬೇಕು. ಯಾಕಂದರೆ RC ನಂಬರ್ ವ್ಯತ್ಯಾಸ ಆದರೆ ಅಲ್ಲಿ ಸಬ್ಮಿಷನ್ ಫೇಲ್ ಅಂತ ಬರುತ್ತೆ. ಇಲ್ಲಿ ಬಂದಿದೆ ನೋಡಿ ಎಡಗಡೆಗೆ. ಓಕೆ, ಇದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ದೆನ್ ಕನೆಕ್ಷನ್ ಎರರ್ ಕುಡ್ ನಾಟ್ ಕನೆಕ್ಟ್ ಅಂತ ತೋರಿಸುತ್ತದೆ. ಏನು ಮಾಡಬೇಕು? ದಯವಿಟ್ಟು ಒಮ್ಮೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಕನೆಕ್ಷನನ್ನು ಪರಿಶೀಲಿಸಿಕೊಳ್ಳಿ. 6 ವರ್ಷದ ಕೆಳಗಿನ ಮಕ್ಕಳಿಗೆ KYC ಮಾಡಲು KYC ಪೇಜ್ ತೋರಿಸುತ್ತದೆ. 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಾಗಿದ್ದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ ಎಂಬ ಪ್ರಶ್ನೆಯನ್ನು ಹೌದು ಅಥವಾ ಇಲ್ಲ ಎಂದು ಕೇಳಲಾಗುತ್ತದೆ. ಗಣತಿದಾರರು ಇಲ್ಲ ಎಂದು ಆಯ್ಕೆ ಮಾಡಿದಾಗ ಜನನ ಪ್ರಮಾಣ ಪತ್ರದ ಫೋಟೋ ಅಪ್ಲೋಡ್ ಮಾಡಿ ಸಮೀಕ್ಷೆಯನ್ನು ಮುಂದುವರಿಸಬೇಕು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಸಬ್ಮಿಟ್ ಮಾಡುವಾಗ ಸಬ್ಮಿಷನ್ ಫೇಲ್, ಇದು ಆವಾಗಲೇ ಬಂತಿದ್ದ ಪ್ರಶ್ನೆ. ಸ್ವಲ್ಪ ಸಮಯದ ನಂತರ ಮರುಪ್ರಯತ್ನ ಮಾಡಿರಿ, ಬರುತ್ತೆ. ಇಲ್ಲಿ ಎಡಗಡೆಗೆ ಇಲ್ಲಿ ಇದನ್ನು ಮಾಡಿರ್ತಾರೆ, ಫೇಲ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸ್ಟಾರ್ಟ್ ನ್ಯೂ ಸರ್ವೆ ಮೇಲೆ ಕ್ಲಿಕ್ ಮಾಡಿದಾಗ ಲೋಡಿಂಗ್ ಸರ್ಕಲ್ಸ್ ತೋರಿಸುತ್ತದೆ. ನೆಟ್ವರ್ಕ್ ಲೇಟ್ ಆದರೆ ಹಂಗೆ ಬರುತ್ತೆ, ಏನು ಮ್ಯಾಟ್ರ್ ಅಲ್ಲ. ನೆಟ್ವರ್ಕ್ ಕನೆಕ್ಷನ್ ಇದ್ರೆ ಹಿಂಗಾಗುತ್ತೆ, ನೋಡ್ಕೋಬೇಕು. ಮೊಬೈಲ್ ಸಂಖ್ಯೆ ನಮೂದಿಸಿದ ನಂತರ ಸರ್ವೇಯರ್ ನಾಟ್ ಫೌಂಡ್, ಕ್ರಿಯೇಟ್ ಯೂಸರ್ ಫಸ್ಟ್ ಎಂಬ ಎರರ್ ತೋರಿಸುತ್ತದೆ. ನಿಮ್ಮ ಮೊಬೈಲ್ ಸಂಖ್ಯೆಯು ವೈಟ್ ಲಿಸ್ಟ್ ಆಗಿದೆಯೇ ಇಲ್ಲವೇ ಎಂದು ಪರಿಶೀಲಿಸಿಕೊಳ್ಳಲು ನಿಮ್ಮ ತಹಶೀಲ್ದಾರ್ರವರನ್ನು ಸಂಪರ್ಕಿಸಿ. ಮಾಹಿತಿ ನೀಡುವ ಸದಸ್ಯರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದಾಗ ಫೇಲ್ ಟು ಸೆಂಡ್ OTP ಎಂಬ ಎರರ್ ತೋರಿಸುತ್ತದೆ. ಆವಾಗ ನೀವೇನು ಮಾಡಬೇಕು? ರೀಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ OTP ಬರುವವರೆಗೂ ನಿರೀಕ್ಷಿಸಿ ಹಾಗೂ ಮೊಬೈಲ್ ನೆಟ್ವರ್ಕನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ. ನೆಕ್ಸ್ಟ್ ಕ್ವಶನ್. ರೇಷನ್ ಕಾರ್ಡ್ ನಂಬರನ್ನು ನಮೂದಿಸಿದಾಗ ಡೂಪ್ಲಿಕೇಟ್ ಲೋಕಲ್ ಎಂಬ ಎರರ್ ತೋರಿಸುತ್ತದೆ. ದಯವಿಟ್ಟು ಈಗಾಗಲೇ ಡ್ರಾಫ್ಟ್ನಲ್ಲಿ ಇರುವ ಅಪ್ಲಿಕೇಶನ್ನನ್ನು ಮುಂದುವರಿಸಿ. ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ನೋ ಡಾಟಾ ಫೌಂಡ್ ಫಾರ್ ದ ಗಿವನ್ ಕ್ರೈಟೀರಿಯಾ ಎಂಬ ಎರರ್ ತೋರಿಸುತ್ತದೆ. ನಮೂದಿಸಿರುವ RC ನಂಬರ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಗ್ರಾಮ, ಪಟ್ಟಣ, ನಗರದ ಹೆಸರು ಸೆಲೆಕ್ಟ್ ಮಾಡಿದ ನಂತರ ದ ಫೀಲ್ಡ್ ಈಸ್ ರಿಕ್ವೈರ್ಡ್ ಎಂಬ ಎರರ್ ತೋರಿಸುತ್ತದೆ. ದಯವಿಟ್ಟು ತಮ್ಮ ಜಿಲ್ಲೆಯ DPM ಅನ್ನು ಸಂಪರ್ಕಿಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಮನೆಗೆ ಹಲವಾರು UHID ಸಂಖ್ಯೆ ಇದ್ದರೆ ಏನು ಮಾಡಬೇಕು? ಒಂದು UHID ಸಂಖ್ಯೆಯನ್ನು ತಗೊಂಡು ಸರ್ವೆ ಮಾಡಬೇಕು ಅಷ್ಟೇ. ಅದೇನು ದೊಡ್ಡ ದಟ್ಸ್ ನಾಟ್ ಅ ಬಿಗ್ ಇಶ್ಯೂ. ಒಂದು ತಗೋಬೇಕು, ಅದನ್ನು ಮಾಡ್ಕೊಂಡು ಮುಂದೆ ಹೋಗ್ತಿರಬೇಕು. ಸರ್ವೆಯನ್ನು ಪೂರ್ತಿಯಾಗಿ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸಬ್ಮಿಷನ್ ಫೇಲ್ಡ್, ದಿಸ್ ಪರ್ಸನ್ RC ಆಲ್ರೆಡಿ ಕಂಪ್ಲೀಟೆಡ್ ಎಂಬ ಎರರ್ ತೋರಿಸುತ್ತದೆ. ಅಂದರೆ ಅರ್ಥ, ಈ ವ್ಯಕ್ತಿಯ ಸರ್ವೆ ಈಗಾಗಲೇ ಪೂರ್ಣಗೊಂಡಿರುತ್ತದೆ. ಅವಾಗೇನು ಮಾಡಬೇಕು? ಕೈ ಬಿಡಬೇಕು, ಮುಂದಕ್ಕೆ ಹೋಗಬೇಕು. ಲಾಗಿನ್ ಪೇಜ್ನಲ್ಲಿ OTP ನಮೂದಿಸಿದಾಗ OTP ವ್ಯಾಲಿಡೇಷನ್ ಫೇಲ್ಡ್ ಎಂಬ ಎರರ್ ತೋರಿಸುತ್ತದೆ. ಮೊಬೈಲ್ ಸಂಖ್ಯೆಗೆ ಈಗಾಗಲೇ ಕೊಟ್ಟಿರುವ MPIN ಅನ್ನು ಸರಿಯಾಗಿ ನಮೂದಿಸಿ ಹಾಗೂ ಪರಿಶೀಲಿಸಿ, ಆವಾಗ ಸರಿಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ. UHID ಪಟ್ಟಿಯಲ್ಲಿ ಯಾವುದೇ UHID ಸಂಖ್ಯೆಗಳು ಜನರೇಟ್ ಆಗಿರುವುದಿಲ್ಲ. ದಯವಿಟ್ಟು ನೋ UHID ಅನ್ನು ಆಯ್ಕೆ ಮಾಡಿಕೊಂಡು ಜನರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೊಸ UHID ಸಂಖ್ಯೆ ಜನರೇಟ್ ಆಗುತ್ತದೆ. ನಂತರ ಸರ್ವೆಯನ್ನು ನೀವು ಪ್ರಾರಂಭ ಮಾಡಬಹುದು. ನೆಕ್ಸ್ಟ್, ಲಿಂಕ್ ಮೂಲಕ APKಯನ್ನು ಡೌನ್ಲೋಡ್ ಮಾಡುವ ಸಮಯದಲ್ಲಿ ಈ ಎರರ್ ಪೇಜ್ ಡಿಸ್ಪ್ಲೇ ಆಗುತ್ತಿದೆ. ಈ ಥರ ಎರರ್ ಪೇಜ್ ಬರುತ್ತಂತೆ. ಸಾರಿ, ಯು ಕಾಂಟ್ ವ್ಯೂ ಆರ್ ಡೌನ್ಲೋಡ್ ದಿಸ್ ಫೈಲ್ ಟೈಮ್ ಅಂತ ಬರುತ್ತೆ. ಅದಕ್ಕೇನು ಮಾಡಬೇಕು? ತಮ್ಮ ಜಿಲ್ಲೆಯ DPM ಅನ್ನು ಸಂಪರ್ಕಿಸಿ ಹೊಸ ಅಥವಾ ಅಪ್ಡೇಟೆಡ್ APK ಲಿಂಕನ್ನು ಸ್ವೀಕರಿಸಿ. ಸೊ ಇಷ್ಟು ಇದೆ ವೆಬ್ಸೈಟ್ ಅಡ್ರೆಸ್ಸು, ಸೆಲ್ಫ್ ಡಿಕ್ಲರೇಷನ್ ವೆಬ್ಸೈಟ್ ಅಡ್ರೆಸ್ಸು. ಓಕೆ, ಸಮೀಕ್ಷೆದಾರರು ಸಮೀಕ್ಷೆಯನ್ನು ನಿಗದಿಪಡಿಸಿದ ಅವಧಿಯೊಳಗೆ ಮುಕ್ತಾಯಗೊಳಿಸಲು ಕೋರಿದೆ ಅಂತ ಈ ಥರ ಇದೆ. ಸೊ ಧನ್ಯವಾದಗಳು. ಸೊ ಇಷ್ಟು ಒಂದು ಪ್ರಶ್ನೆಗೆ ಉತ್ತರಗಳು. ಇದನ್ನು ತಾವುಗಳು ಬಳಸ್ಕೊಂಡು ಸಮೀಕ್ಷೆಯನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು.